ಅಂಜನೇಶ್ವರ ಸ್ವಾಮಿಯ ಪಾದಕ್ಕೆ ಗೋವಿಂದ ಸದ್ಭಕ್ತರು ಉದ್ಧಾರ ಮಾಡು ಗೋವಿಂದ. ಜಯಾನ ಪಾರ್ವತಿ ಪದಯೇ ಹರ ಕರೆಯೊಳು ಜೈನಿಪುರವೋ ಅಮರಾವತಿಗೆ ಸರಿಯ ಸಮಾನ ಆ ಉಜ್ಜಯಿನಿ ಪಟ್ಟಣವನ್ನು. ಅಮರಾವತಿ ಅಂದರೆ ಈಗ ನಾವು ದೇವೇಂದ್ರ ಸ್ವರ್ಗಲೋಕ ಅಂತ ಏನಂತೀವೋ ಅದಕ್ಕೆ ಅಮರಾವತಿ ಅನ್ನೋದೊಂದು ಹೆಸರು. ಅಮರಾವತಿಯಷ್ಟು ಮಿಗಿಲಾಗಿದೆ ಈ ಉಜ್ಜಯಿನಿ ಪಟ್ಟಣ, ರಾಜಾ ವಿಕ್ರಮಾದಿತ್ಯ ಮಹಾರಾಜನ ಪಟ್ಟಣ ಅಂತ ಕೊಂಡಾಡಿದ್ದಾರೆ. ಅಂದರೆ ಅವನ ರಾಜ್ಯ ಹೇಗಿತ್ತಪ್ಪ? ತಿಂಗಳಿಗೆ 3 ಅದ ಮಳೆ ನಡೆಸಿ ಬಿತ್ತಜ್ಜೆ ಬೆಳೆಯುವ ಭೂಮಿಯೊಳಗೆ ಒಂದು ತಿಂಗಳಿಗೆ 3 ಆದ ಮಳೆ ಮಾತ್ರ ಹೋಯ್ತಾ ಇದೆ. ಹೆಚ್ಚಿನೂ ಆಗಿಕ್ಕಿಲ್ಲ, ಕಡಿಮೆನೂ ಆಗಿಕ್ಕಿಲ್ಲ. ಅದು ಅವನ ಕಾಲ. ಈಗ ನಮ್ಮ ಕಾಲ ಊದೇ ಸಾಯ್ತದೆ, ಹೋದ್ರೆ ಬೆಳೆ ಕಾಜಕಿ ಆಯಿತು. ಈಗ ಎಲ್ಲ ಹೊಂಟುಬಿಟ್ಟು ಎಲ್ಲ ಬಾಣ ನೋಡಂಗೆ ಆಯಿತು. ನಮ್ಮ ಕಡೆ ಅಂತೂ ಇನ್ನೂ ಮುಕ್ಕಾಲು ಬೆಳೆ ಹೋಗ್ಬಿಡ್ತು. ನಿಮ್ಮ ಕಡೆ ಎಲ್ಲ ಸ್ವಲ್ಪ ಆಗಿರಬೇಕು. ತುಂಬ ಕಷ್ಟ, ಕಷ್ಟಪಟ್ಟು ಮಾಡಿದ ಬೆಳೆ ಇನ್ನು 2 ಮಳೆ ಉಯ್ಯಬೇಕಾಗಿತ್ತು. ನಾವು ಬೇಕು ಅಂದಾಗ ಉಯ್ಯಲ್ಲ, ಸಾಕು ಅಂದಾಗ ನಿಲ್ಲಲ್ಲ. ಅವನ ರಾಜ್ಯದಲ್ಲಿ ಅಷ್ಟೊಂದು ನೀತಿ ಸತ್ಯ ಉಳಿದಿತ್ತು. ಒಂದು ತಿಂಗಳಿಗೆ ಹೆಚ್ಚಿಗೆನೂ ಆಗೋಕ್ಕಿಲ್ಲ, ಕಡಿಮೆನೂ ಆಗೋಕ್ಕಿಲ್ಲ. 3 ಮಳೆ ಉಯ್ಯದಂತೆ ಬಿತ್ತಂತೆ ಬೆಳೆಯೋದು ಭೂಮಿಯಲ್ಲಿ. ಯಾವ ಬಿತ್ತನೆ ಬೀಜವನ್ನು ರೈತ ಬಿತ್ತುತ್ತಿದ್ದು ಅತ್ತಂತೆ ಹುಡ್ತಾ ಇತ್ತು. ಈಗ ನಾವು ರಾಗಿ ಚೆಲ್ಬಿಟ್ಟು ಬಂದರೆ ಹುಟ್ಟೋದೇ ಊಸ್ ಮನೆ ದಾರಿ ಬಿಟ್ಟು ಎಲ್ಲ ಬಿಟ್ಟರೆ ಕಾಂಗ್ರೆಸ್ ಅಂದರೆ ಪಕ್ಷ ಅಲ್ಲ, ಅದೊಂದು ರೀತಿಯ ಸತ್ಯ. ಅದಕ್ಕೆ ಗೊಬ್ಬರ ನೀರು ಏನೂ ಹಾಕಂಗಿಲ್ಲ, ಅದು ತಾನೇ ಬೆಳಿತೀವಿ, ಅದೊಂಥರ ಸತ್ಯ. ಪಚೆಯಂ ಕೂಡಿದ ಪವಳದ ಬಾಗಿಲೋ ಎತ್ತರವಾಗಿಗ ರಾಜಗೋಪುರಗಳೋ ನಾಲ್ಕು ದಿಕ್ಕಿನಲ್ಲೂ ಕೂಡ ಇಹುದು ಚನ್ನಛತ್ರಗಳು
ದೇವತೆಗಳು ನಾಲ್ಕಲ್ಲಿ ದಾನಗಳು, ಸತ್ಪುರುಷರು, ದೀನರು, ದಲಿತರು, ಕುಂಟರು, ಕುರುಡರು ಊಟ ಮಾಡಿಕೊಳ್ಳುವುದಕ್ಕೆ ಎಲ್ಲ ದೇವಸ್ಥಾನಗಳು, ಘಂಟಾನಾದಗಳು, ಪಶ್ಚಿಮ ಕೂಡಿದ ಪೌಳದ ಬಾಗಿಲು, ವಜ್ರದ ಬಿಗರ ರಾಜಬೀದಿಗಳು, ಎಂತಹಾರ ಪಟ್ಟಣ. ಈತನಿಗೆ ತಕ್ಕಂಥ ಸತಿ ಅಂದರೆ ಪ್ರಭಾ. ಎಲ್ಲದಕ್ಕಿಂತಲೂ ಮಿಗಿಲಾಗಿ ಮನುಷ್ಯನಿಗೆ ಗೃಹಸ್ಥಾಶ್ರಮವನ್ನು ತಾನು ವಹಿಸಿಕೊಂಡ ಮೇಲೆ ಪತಿಗೆ ತಕ್ಕಂಥ ಸತಿ ಇರಬೇಕು. ಆ ಸತಿಗೆ ತಕ್ಕಂಥ ಪತಿಯೂ ಋಣಾಗಿರಬೇಕು. ಅದಕ್ಕೆ ಹೇಳ್ತಾರೆ, ವೆಚ್ಚನೆ ಮನೆಯಾಗಿ ವೆಚ್ಚಕ್ಕೆ ಒನ್ನಾಗಿ ಇಚ್ಛೇರಿದು ಬಾಳುವ ಸತಿ ಆದರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ. ಸ್ವರ್ಗ ಅಲ್ಲಿಲ್ಲ, ಆ ಸ್ವರ್ಗವನ್ನು ಇಲ್ಲೇ ನೀನು ಕಾಣ್ತೀಯ. ಅಂತಹ ಪ್ರಭಾವತಿ ಎಂಬಂಥ ಮಹಾಸತಿಯಿಂದೊಡಗೂಡಿ ಹಲವಾರು ಮಂತ್ರಿಗಳು, ಬಟ್ಟಿ ಅಂತಕ್ಕಂಥ ಮಂತ್ರಿ ಮುಖ್ಯಮಂತ್ರಿ ಬಹಳ ಬುದ್ಧಿವಂತ, ಅಂತಹ ಮಂತ್ರಿಯಿಂದೊಡಗೂಡಿ ಹಲವಾರು ಸೇನಾಪತಿಗಳಿಂದೊಡಗೂಡಿ ಯಾವ ಮಹಾರಾಜ ತಾನು ರಾಜ್ಯಭಾರ ಮಾಡ್ತಾ ಇದ್ದಾನೆ. ರೂಪಿನಲ್ಲೋ ಮನ್ಮಥ, ಮನ್ಮಥನನ್ನು ಆಚಿಸುವಂಥ ರೂಪ ಒಂದು. ವೀರಾಗ್ರಣಿ ಶೂರ, ಶೂರ ಅನಿಸ್ಕೋಬೇಕಾದ್ರೆ ದೇವಾನು ದೇವತೆಗಳ ಜೊತೆಯಲ್ಲಿ ರಾಕ್ಷಸರ ವಿರುದ್ಧವಾಗಿ ಯುದ್ಧ ಮಾಡುತ್ತಾ ಹೋಗ್ತಾ ಇದ್ದಾನೆ. ಈ ಕಲಿಯುಗದಲ್ಲೂ ಕೂಡ ದೇವತೆಗಳ ಅಮರಾವತಿಗೆ ಹೋಗ್ತಾ ಇದ್ದ ಅಂದರೆ ಇನ್ನೆಂತಹ ಶಕ್ತಿಶಾಲಿಯವನು, ಅಂಥ ಮಹಾನುಭಾವ. ಚೌಷಷ್ಟಿ ವಿದ್ಯೆದೋಡು ಸದ್ಗುಣ ಸಂಪನ್ನ. ಎಷ್ಟು ವಿದ್ಯೆ ಕಲಿತಿದ್ದ? 64 ಬಗೆ ವಿದ್ಯೆ. ಈಗ ಒಂದು ಗೊತ್ತಿದ್ರೆ ಒಂದು ಗೊತ್ತಿಲ್ಲ. ಇಂಜಿನಿಯರ್ ಕೆಲಸ ಮಾಡೋನಿಗೆ ಡಾಕ್ಟರ್ ಕೆಲಸ ಗೊತ್ತಾಗಲ್ಲ, ಡಾಕ್ಟರ್ ಕೆಲಸ ಮಾಡೋನಿಗೆ ಇಂಜಿನಿಯರ್ ಕೆಲಸ ಗೊತ್ತಾಗಲ್ಲ. ಆದರೆ ಅಂತಹ 64 ಬಗೆಯ ಬಿಲ್ಲು ವಿದ್ಯೆ, ಖಡ್ಗ ವಿದ್ಯೆ, ಗದಾ ವಿದ್ಯೆ, ಅಥರ್ಣ ವೇದ, ಮಹಾವೇದ, ಪರಕಾಯ ಪ್ರವೇಶ, ದೀಪಕಮಾಲ ರಾಗ, ಈ ರೀತಿಯಾಗಿ ಹೇಳ್ತಾ ಇದ್ರೆ ಅಂತಹ 64 ಬಗೆಯ ವಿದ್ಯೆಯನ್ನು ಕಲಿತಿದ್ದ. ವರಕಾಳಿ ದೇವತೆಯನ್ನು ತಾನು ವಶಪಡಿಸ್ಕೊಂಡಿದ್ದ. ಆ ಮಹತಾಯಿ ಕರುಣಿಸಿದ್ಲು ಇವನಿಗೆ ಬೇತಾಳ ಅಂತಕ್ಕಂಥ ಮಹಾಬಲಶಾಲಿಯನ್ನು. ಅವರು ಬೇಕೆಂದಾಗ ಎಂತಹ ಅಗಾಧವಾದ ಕೆಲಸವನ್ನಾದರೂ ಕೂಡ ನಿಗ್ರಹಿಸ್ತಕ್ಕಂಥ ಶಕ್ತಿ ಆ ಬೇತಾಳನಿಗಿತ್ತು. ಅಂಥವನನ್ನು ಜೊತೆಲಿ ಇಟ್ಟುಕೊಂಡು ಆ ರಾಜ್ಯವನ್ನು ಪರಿಪಾಲನೆ ಮಾಡುತ್ತಾ ಇದ್ದಾನೆ. ಯಾವುದಕ್ಕೇನು ಕಡಿಮೆ ಇಲ್ಲ. ಅಂದಮೇಲೆ ಒಬ್ಬ ಬ್ರಾಹ್ಮಣೋತ್ತಮ ಕಡುಬಡತನ, ದೇಶವನ್ನೆಲ್ಲ ತಿರುಗಿಬಿಟ್ಟ. ಎಲ್ಲಿ ತಿರುಗಿದ್ರು ಕೂಡ ನಿಲ್ಲಲು ನೆಲೆ ಇಲ್ಲ, ಕುಳ್ಳಲು ಸ್ಥಳವಿಲ್ಲ, ಒಪ್ಪತ್ತಿಗೆ ಹಾಕುವ ಉಪ್ಪು ಕೂಡ ಅವನ ಮನೇಲಿ ಗತಿ ಇಲ್ಲ. ಸಣ್ಣ ಪುಟ್ಟ 5-6 ಮಕ್ಕಳು, ಹೆಂಡತಿಯನ್ನು ಕರೆದುಕೊಂಡು ಜಾತಿಯಲ್ಲಿ ಬ್ರಾಹ್ಮಣನಾದರೂ ಕೂಡ ದೇಶ ಪರ್ಯಟನೆ ಮಾಡ್ತಾ ಇದ್ದಾನೆ. ಏಕೆ? ಕುಲದಲ್ಲಿ ಹೀನನಾದರೂ ಕೂಡ ಕುಲದಲ್ಲಿ ಹೀನನಾಗಬೇಡ ಅಂತ ಹೇಳ್ತದೆ ಶಾಸ್ತ್ರ. ಈ ಬ್ರಾಹ್ಮಣೋತ್ತಮ ಕುಲದಲ್ಲಿ ಬ್ರಾಹ್ಮಣ, ಅವನ ಕಸುವೇನು? ವೇದಾಧ್ಯಯನ, ಶಾಸ್ತ್ರಗಳು, ನೀತಿಗಳು, ಪುರಾಣಗಳು, ಇಂಥದ್ದನ್ನು ಪಠನೆ ಮಾಡಿ ಜನಗಳಿಗೆ ಬೋಧನೆ ಮಾಡಿ ತಾನು ಅವರಿಂದ ಬರ್ತಕ್ಕಂಥ ಕಾಣಿಕೆಯನ್ನು ಪಡ್ಕೊಂಡು ಜೀವನ ಮಾಡಬೇಕಾದ್ದು ಅವನ ಧರ್ಮ. ಅದಕ್ಕೆ ನಾವು ಬ್ರಾಹ್ಮಣರೇ ಕರೆಸ್ಕೊಡೋದು ದಾನವನ್ನು. ಯಾರು ತಗೊಳ್ಳೋಕ್ಕೆ ಶಕ್ತರಲ್ಲ. ಯಾಕೆ ಅವರು ಅಧ್ಯಯನ ಮಾಡ್ತಾರೆ, ಅದನ್ನು ಅರಗಿಸ್ಕೊಡ್ತಕ್ಕಂಥ ಶಕ್ತಿ ಅವ್ರಿಗಿದೆ ಅಂತ. ಇಲ್ಲಿ ಈ ಬಡ ಬ್ರಾಹ್ಮಣ ಏನು ಮಾಡ್ದ ಅಂದರೆ, ನೀತಿ ಪಾಠವ ಬಿಟ್ಟ, ಅಡ್ಡದಾರಿಯ ನಿಡಿದ, ಮಾಂಸ ಮದ್ಯವನ್ನು ಸೇವಿಸುತ್ತಾ ಜಾರಿಣಿಯ ಸಹವಾಸವನ್ನು ಮಾಡಿ ಕಡುಪಾಪಿ ಎಂದೆನಿಸಿಕೊಂಡು ಭ್ರಷ್ಟನಾದಾಗ ಭಗವಂತ ತಾನವನ ಜನ್ಮರಾಶಿ ಸೇರಿಕೊಂಡ. ಯಾವಾಗ ಸೇರ್ಕೊಳ್ತಾನೆ? ಒಂದೊಂದು ಮೆಟ್ಟಿಲು ಕೆಳಗೆ ಇಳಿದಾಗಲೇ ಅವನು ಕ್ರೂರನಾಗಬಹುದು. ಎಲ್ಲ ದೇಶದ ಸುತ್ತಾಡಿ ಈ ಉಜ್ಜಯಿನಿ ಪಟ್ಟಣಕ್ಕೆ ಬಂದಂಥವನಾಗಿದ್ದಾನೆ. ಬಂದ ಮನೆ ಹೆಂಡತಿ ಮಕ್ಕಳನ್ನು ಜಗಲಿ ಮೇಲೆ ಕುಂಡ್ರಿಸ್ತಾ ಭಿಕ್ಷಾಟನೆ ಮಾಡ್ಕೊಬರ್ತೀನಿ ಕಣಿ ಅಂತ ಹೇಳಿ ಹೆಂಡತಿಗೆ ಮುಂದಕ್ಕೆ ಹೆಜ್ಜೆ ಇಟ್ಟ. ಸ್ವಾಮಿ, ಯಾಕೆ ದೇವಿ? ಈ ನಾಡಾಳುವ ದೊರೆ ವಿಕ್ರಮಾದಿತ್ಯ ಮಹಾರಾಜರು ದಾನ ಧರ್ಮಗಳಲ್ಲಿ ನಿಪುಣರಂತೆ, ಬಡಬಗ್ಗರನ್ನ ಕಂಡರೆ ಆಧರಿಸುವಂಥ ಧರ್ಮಪ್ರಭುಗಳಂತೆ, ನೀತಿ ನಿಯಮವುಳ್ಳವರಂತೆ. ದಯಮಾಡಿ ನೀವು ಅವರನ್ನು ದರ್ಶನ ಮಾಡಿದೆಯಾ, ಆದರೆ ನಮ್ಮ ಪಾಪ ದೋಷಗಳು ಪರಿಹಾರವಾಗಬಹುದು ಸ್ವಾಮಿ. ನಕ್ಕ ಬ್ರಾಹ್ಮಣ ದೇವಿ, ನಾವಿರುವುದಿಲ್ಲಿ, ಮಹಾರಾಜ ಇರುವುದಿಲ್ಲಿ. ನಾವಿರುವುದು ಪರರ ಜಗಲಿ ಮೇಲೆ ನೆರಕೆ ಗುಡಿಸ್ಲು, ಮಹಾರಾಜ ಕುಳಿತಿರುವುದು ರತ್ನ ಖಚಿತವಾದ ಸಿಂಹಾಸನ, ವಿಶ್ವಕರ್ಮನಿಂದ ನಿರ್ಮಾಣ ಮಾಡತಕ್ಕಂಥ ಸಿಂಹಾಸನ. ಅವ್ರ ಕಣ್ಣಿಗೆ ನಾವು ಕಾಣ್ತೀವಿ.
ದೇವಿ, ಸ್ವಾಮಿ ಏನೇ ಆಗಲಿ ದೇವರು ಎಷ್ಟೇ ದೂರದಲ್ಲಿದ್ದರೂ ಕೂಡ ಭಕ್ತರು ಅವನಿಗೆ ತುಂಬ ಹತ್ತಿರ. ಈಗ ವೆಂಕಟರಮಣ ಸ್ವಾಮಿ ಎಲ್ಲಿದ್ದಾನೆ? ಆಂಧ್ರ ಪ್ರದೇಶದಲ್ಲಿದ್ದಾನೆ. ಆರು ನಾವು ಉಳಿಕೊಂಡು ಇಲ್ಲಿ ಹೋಗ್ತೀವಿ ತಾನೆ. ಏಕೆಂದರೆ ಭಕ್ತರು ಅವನಿಗೆ ತುಂಬ ಹತ್ತಿರ. ಎಲ್ಲಿ ನಿನ್ನ ಭಕ್ತರೋ ಅಲ್ಲೇ ಮಂತ್ರಾಲಯ, ಎಲ್ಲಿ ನಿನ್ನ ಭಕ್ತರೋ ಎಲ್ಲಿ ನಿನ್ನ ನೆನೆವರೋ ಎಲ್ಲಿ ನಿನ್ನ ಭಕ್ತರೋ ಅಲ್ಲೇ ಮಂತ್ರಾಲಯ. ಎಲ್ಲಿ ಭಕ್ತರೆಲ್ಲರೂ ಸೇರಿ ಭಗವಂತನ ಸೇವೆಯನ್ನು ಮಾಡ್ತೀವೋ ಅದೇ ಮಂತ್ರಾಲಯ, ಅದೇ ಕಂಚಿ, ಅದೇ ಕಾಳಾಸ್ತಿ, ಅದೇ ಮದುವೆ ಮೀನಾಕ್ಷಿ. ಆದರೆ ನಾವೆಲ್ಲಿ ಪೂಜೆ ಮಾಡಿರುವ ಅಲ್ಲಿ ದೇವರು ಇಲ್ಲ. ಅಂದ ಮೇಲೆ ಅಂತಹ ಮಹಾನುಭಾವರಾಗ್ತಕ್ಕಂಥ ನೀವು ವಿಕ್ರಮಾದಿತ್ಯ ಮಹಾರಾಜರು ಹೋಗಿ ದರ್ಶನ ಮಾಡಿ ಸ್ವಾಮಿ ಎಂದಾಗ ಆ ಬ್ರಾಹ್ಮಣೋತ್ತಮ ಹಾಗೆ ಹಾಗೆ ದೇವಿ ಅಂತ ಹೇಳಿ ಆ ರಾಜಭೀತಿಯಲ್ಲಿ ಭಿಕ್ಷೆ ಬೇಡ್ಕೊಂಡು ಬರ್ತಾ ಇದ್ದಾರೆ. ಬಡವರೆಂಬುವರು ಹುಡುಕಿದರು ಇಲ್ಲ, ಅನ್ಯಾಯ ಅಂತಕ್ಕಂಥ ಅರಸರು ಅವನ ರಾಜ್ಯದಲ್ಲಿ ಇಲ್ಲ. ಅಂತಹ ಪಟ್ಟಣದಲ್ಲಿ ಭಿಕ್ಷೆ ಬೇಡ್ತಾ ಇದ್ದಾನೆ ಅಂದರೆ ಅಲ್ಲಿ ಒಡ್ಡೋಲಗಕ್ಕೆ ಬರ್ತಾ ಇದ್ದಾನೆ ಮಹಾರಾಜ ವಿಕ್ರಮ. ರಾಜಾದಿರಾಜ ರಾಜ ಮಾರ್ತಾಂಡ ತೇಜ ದತ್ತಾದೇವಿಯ ಕುವರ ವಿಕ್ರಮಾದಿತ್ಯ ಮಹಾರಾಜ್ ಕಿ ಜೈ ಪರಾಗ್, ಜೈ ಪರಾಗ್. ಒಡ್ಡೋಲಗೆ ಇವನು ಈ ಕಡೆ ಬರ್ತಾ ಇದ್ದಾನೆ. ಭವತಿ ಭಿಕ್ಷಾಂ ದೇಹಿ. ಸ್ವಾಮಿ ಭವತಿ ಭಿಕ್ಷಾಂ ದೇಹಿ. ಅನ್ನವ ಕೊಡಿರೆ, ತಿಂಡಿಯ ಕೊಡಿರೆ, ತಿನ್ನಲು ಅನ್ನವ ನೀಡಿತಾಯೇ. ಯಾರವನು? ಇಂತಹ ನನ್ನ ತುಂಬಿದ ರಾಜ್ಯದಲ್ಲಿ ಇಂತಹ ದ್ರೋಹಿಗಳು ಭಿಕ್ಷೆ ಬೇಡೋರಿದ್ದಾರೆಂದ್ರೆ ಎಳ್ಕೊಂಡ್ರಿ ಅವ್ರನ್ನ. ಐಶ್ವರ್ಯ ತುಂಬಿ ತುಳುಕಾಡ್ತಾ ಇದೆ. ಬಡವರು ಅಂತಕ್ಕಂಥ ನುಕ್ಕುವುದು ನನ್ನ ರಾಜ್ಯದಲ್ಲಿ ಸಿಗ್ತಾ ಇಲ್ಲ. ಇಡೀ ಅನ್ನವ ಕೊಡೆಂದರೆ ಮರದಲ್ಲಿ ಒಂದೊಂದನ್ನು ಸುರಿತದೆ. ಅಂತಹ ನನ್ನ ಪಟ್ಟಣದಲ್ಲಿ ಇಂತಹ ಭಿಕ್ಷೆ ಬೇಡುವಂಥವರು ಯಾರು ಹೋಗಿ ನೋಡಿ ಅಂದರು. ಸೇವಕರು ಓಡೋಡಿ ಹೋಗ್ತಾರಂತೆ. ಸ್ವಾಮಿ ಯಾರೋ ಬಡ ಬ್ರಾಹ್ಮಣ ಹೇಳ್ತಾನೆ ಅವನಲ್ಲಿ
ರಾಜ ಸ್ಥಾನಕ್ಕೆ ಎಳೆತಂದು ನಿಲ್ಲಿಸಿದರೆ ಮಹಾರಾಜ ಕೇಳಿದ, ಏನಯ್ಯ ಸಿರಿಯ ತುಂಬಿ ತುಳುಕಾಡ್ತಾ ಇದೆ ನನ್ನ ರಾಜ್ಯದಲ್ಲಿ, ನೀವು ಭಿಕ್ಷೆ ಬಿಡ್ತಾ ಇದೆಯಲ್ಲ, ಯಾಕಪ್ಪ? ಸ್ವಾಮಿ, ನಾನು ನಿಮಗೆ ಅವಮಾನ ಮಾಡಬೇಕು ಅಂತ ಆಗಲಿ ಅಥವಾ ಬೇರೊಬ್ಬರಿಗೆ ತೊಂದರೆ ಆಗಲಿ ಅಂತಲ್ಲ. ಅನ್ನಸಕ್ಷುಬಾಧಿತಂ, ಅನ್ನವೇ ದಾಹ ಅನ್ನವೇ ಪ್ರಾಣ. ಸತಿ ಸುತರಿಗೆ ಅನ್ನವಿಲ್ಲದೆ ಬಳಲ್ತಾ ಇದ್ದಾರೆ, ಅದಕ್ಕೋಸ್ಕರ ಅನ್ನಕ್ಕಾಗಿ ಭಿಕ್ಷೆ. ಹೀಗಾಗಿ ಇದಕ್ಕೆಲ್ಲ ಕಾರಣ ಶನಿದೇವ ಸ್ವಾಮಿ. ಅಷ್ಟಮ ಸ್ಥಾನದಲ್ಲಿ ಸೇರಿಕೊಂಡು ನನಗೆ ಈ ಕಷ್ಟವನ್ನು ಕೊಡ್ತಾ ಇದ್ದಾನೆ. ಯಾವ ದೇಶ ತಿರುಗಿದ್ರು ನಿಲ್ಲಲು ನೆಲೆಯಿಲ್ಲ, ಯಾವ ಊರಿನಲ್ಲೂ ಒಂದು ದಿನ ತಂಗಕ್ಕಾಗಲ್ಲ, ಕುಳ್ಳಲು ಸ್ಥಳವಿಲ್ಲ, ಒಪ್ಪತ್ತಿಗೆ ಹಾಕ ಉಪ್ಪು ನನ್ನಲ್ಲಿಲ್ಲ. ಕಡು ಬಡತನ ಬಡತನ ಬರಬಾರದೋ, ಬಡತನ ಬಂದರೆ ಕೆಡು ನುಡಿಗಳಾಡುವರ ಜನ, ಬಡತನ ಬರಬಾರ. ಈ ಶನಿದೇವ ನನ್ನ ಪ್ರಜೆಗಳಿಗೆ ಅಷ್ಟೊಂದು ಕಷ್ಟ ಕೊಡ್ತಾ ಇದ್ದಾನೆ. ಬಂದ್ರೆ ನೀವೊಂದಿಬ್ರು ಬನ್ನಿಲಿ. ಸೇವಕರೇ ನೋಡಿ, ನಾವು ಒಂದ್ಸರ್ಗೆ ಹೋಗ್ತೀವಿ, ಎರಡು ಸರ್ಗೆ ಹೋಗ್ತೀವಿ, ಮೂರನೇ ಸರಿಗೆ ಬನ್ನಿ. ಒಂದಿಬ್ರು ನೋಡಿ ಬಂದ್ರಂತೆ. ಏನ್ ಸ್ವಾಮಿ, ನಿಮ್ಗೇನು ಬೇಕು ಕೇಳಿ? ಯಾರಿಗೆ? ಈ ಬ್ರಾಹ್ಮಣಿಗೆ ಏನು ಬೇಕು ಕೇಳಿ? ವಜ್ರ ವೈಡೂರ್ಯ ಸಿರಿ ಸಂಪತ್ತನ್ನು ಗಂಟು ಕಟ್ಟಿ ಕಳಿಸೋದಂತೆ. ಹಾಗೆ ಆ ಶನಿದೇವ ಏನು ಮಾಡ್ತಾನೋ ನೋಡೋಣ. ಆ ರಾತ್ರಿ ಅದನ್ನು ತೆಗೆದುಕೊಂಡು ಹೋಗಿ ಆ ನೆರಕೆ ಗುಡಿಸಲಲ್ಲಿ ಪರರ ಜಗಲಿ ಮೇಲೆ ಮಲಗವನೇ, ಹೆಂಡತಿ ಮಕ್ಕಳ ಸಮೇತವಾಗಿ ನಮ್ಮ ದಾರಿದ್ರ್ಯವತಿಗೆ ನಾಶವಾಯಿತು, ಪರಮಾತ್ಮ ನಮ್ಮ ಮೇಲೆ ದಯ ತೋರ್ಬಿಟ್ಟ ಅಂತ ಹೇಳಿ ನಿಶಿರಾತ್ರಿಯಲ್ಲಿ ಯಾರಿಗೂ ಅರಿವಿಲ್ಲದಂತೆ ಶನೇಶ್ವರ ಸ್ವಾಮಿ ತಕ್ಕನ ರೂಪದಲ್ಲಿ ಬಂದು ಆವರಣದ ಗಂಟನ್ನು ಅಪರಿಸ್ತಾರೆ. ಬೆಳಗಾದ ಮೇಲೆ ಅವಸರದಿಂದ ಬಂದು ಆಭರಣದ ಗಂಟನ್ನು ತೆಗೆದುಕೊಳ್ಳಲು ಪಕ್ಕಕ್ಕೆ ತಿರುಗ್ತಾರೆ. ಇಟ್ಟಿದ್ದ ಗಂಟು ಮಾಯಾ ದೇವಾ, ಶನಿದೇವಾ, ಮತ್ತೆ ಯಥಾಸ್ಥಿತಿ ಭಿಕ್ಷೆ ಬೇಡಿಕೊಂಡು ಬಂದ ಮಾರನೇರಿನ ಒಡ್ಡೋಲದಲ್ಲಿ ಕುಳಿತಿದ್ದ ಮಹಾರಾಜ ವಿಕ್ರಮ ಎಳತಂದು ಸೇವಕರ ಕಡೆಯಿಂದ ಕೇಳುತ್ತಂತೆ, ಏನಾಯ್ತಪ್ಪ ಆಭರಣ ಏನಾಯಿತು? ನಿಶಿರಾತ್ರಿಯಲ್ಲಿ ಯಾರೋ ಕಳ್ಳರು ಅಪರಿಸ್ಕೊಂಡು ಹೊರಟೋದು ಸ್ವಾಮಿ. ಕಳ್ಳರು ಇಡೀ ನನ್ನ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸೇನಾಪತಿಗಳನ್ನು ಸಿಪಾಯಿಗಳನ್ನು ನಿನ್ನ ಮನೆ ಹತ್ರ ಕಳಿಸ್ತೀನಿ. ಆ ಕಳ್ಳರು ಯಾವ ರೀತಿ ಬಂದು ಅಪರಿಸ್ಕೊಂಡು ಹೋಗ್ತಾರೆ ನಾನು ನೋಡ್ತೀನಿ. ಅದರ ಹತ್ರಷ್ಟು ಆಭರಣವನ್ನು ತೆಗೆದುಕೊಂಡು ಹೋಗಿ ಇವತ್ತು ಅಂತ ಕೊಟ್ಟು ಕಳಿಸ್ತಾ. ಆ ಆಭರಣದ ಗಂಟನ್ನು ತೆಗೆದುಕೊಂಡು ಹೋಗಿಟ್ಟು ಆ ನೆರಕೆ ಗುಡಿಸಿದ ಸುತ್ತ ಸಿಪಾಯಿಗಳು ಗಸ್ತಾಗ್ತಾ ಇದ್ದಾರೆ. ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್. ಸಿಪಾಯಿಗಳು ಕಾಯ್ತಾ ಇದ್ದಾರೆ, ಕಳ್ಳರು ಯಾವ ರೀತಿ ಬಂದ್ಬಿಡ್ತಾರೆ ನೋಡೋಣ ಅಂತ. ಒಂದೊಂದು ಹೆಜ್ಜೆಗೆ ಒಬ್ಬೊಬ್ಬರಿದ್ದಾರೆ ಸುತ್ತಲೂ ಕೂಡ. ಭಗವಂತನ ಲೀಲೆಗೆ ನಾವು ಎದುರಾಡುವುದುಂಟೆ, ಅವನ ಮುಂದೆ ನಿಲ್ಲುವುದುಂಟೆ. ಸುರಂಗ ಮಾರ್ಗವನ್ನು ಮಾಡ್ಕೊಂಡು ಬಂದಂತೆ ಕಳ್ಳರು. ಸುರಂಗ ಮಾರ್ಗ ಅಂದರೆ ಭೂಮಿಯನ್ನು ಕೊರ್ಕೊಂಡು ಬಂದ್ಬಿಟ್ರು. ಅದ್ಯಾವ ಮಾರ್ಗದಲ್ಲಿ ಬಂದರು ಅದೇ ಮಾರ್ಗದಲ್ಲಿ ಆಭರಣದ ಗಂಟನ್ನು ತಗೊಂಡು ಹೊರಟೋದ್ರು. ಈ ಸಿಪಾಯಿಗಳು ಸುತ್ತ ಕಾಯ್ತಾನೆ ನಿಂತವರು. ಲೆಫ್ಟ್ ರೈಟ್ ಲೆಫ್ಟ್ ರೈಟ್. ಮತ್ತೆಲ್ಲ ನಾವು ಕನ್ನಡದಲ್ಲಿ ಎಡಬಲ 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 ಅಂತಿದ್ದು. ಇಂಗ್ಲೀಷ್ನವ್ರು ಬಂದು ನಮ್ಮ ದೇಶದ ಮೇಲೆ ದಾಳಿ ಮಾಡಿದ್ಮೇಲೆ ಅದನ್ನ ಇಲ್ಲಿ ಬಿಟ್ಬಿಟ್ಟು ಹೊಂಟೋದ್ರು. ಯಾವ್ದನ್ನ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್. ಅದು ಏನೋ ಡಾಮ್ ಢಮಾರ್ ಅಂದರೆ ರೈಟ್ ಅಬೌಟ್ ಅಂತ ಇಷ್ಟ. ಬೆಳಗಾಯಿತು ನೋಡ್ತಾರಂತೆ ಇಟ್ಟಿದ್ದ ಆಭರಣವನ್ನು ಸುರಂಗ ಮಾರ್ಗದಲ್ಲಿ ಕಳ್ಳತನ ಮಾಡಿದ್ದಾರೆ. ಸ್ವಾಮಿ, ಶಿವ ಕೊಟ್ಟಿದ್ದು ಕೊನೆ ತನಕ, ಮಾವ ಕೊಟ್ಟಿದ್ದು ಅಷ್ಟೇನೆ. ಭಗವಂತನ ಕರುಣೆ ಆಗಬೇಕೆ ವಿನಃ ನೀವೆಷ್ಟು ಆಭರಣ ಕೊಟ್ಟರು ಕೂಡ ನಾನು ದರಿದ್ರವನ್ನು ನೀವು ಹೋಗಲಾಡಿಸೋಕ್ಕಾಗಲ್ಲ. ನನಗೆ ಇದೇ ಸರಿ. ಯಾವುದೋ
ತಂದೆಯು ನೀವೇ ತಾಯಿಯು ನೀವೇ ಬಂಧು ಬಳಗವೇ ನೀವಮ್ಮ. ಪುಣ್ಯವಂತರು ನೀವು ಅನ್ನವ ನೀಡಿ ಪುಣ್ಯವ ಗಳಿಸಮ್ಮ. ಪುಣ್ಯವಂತರು ನೀವು ಅನ್ನವ ನೀಡಿ ಪುಣ್ಯವ ಗಳಿಸಮ್ಮ. ಅನ್ನ ನನ್ನ ಮೂರನೇ ದಿನಕ್ಕೂ ಮಹಾರಾಜ ವಿಕ್ರಮ ತಾನು ಬ್ರಾಹ್ಮಣೋತ್ತಮನನ್ನು ಕರೆಸಿ ಕೇಳಿದ, ಮಂತ್ರಿಗಳೇ ಸಮಾಲೋಚನೆ ಮಾಡ್ತಾ ಇದ್ದಾನೆ. ಆ ಶನಿದೇವ ಎಷ್ಟು ಕಡು ಕಷ್ಟಕ್ಕೆ ಗುರಿ ಮಾಡಿದ್ದಾನೆ ಈ ಬ್ರಾಹ್ಮಣನನ್ನು. ಇವನ ಕಷ್ಟವನ್ನು ಹೇಗಾರು ನಾವು ಪರಿಹಾರ ಮಾಡಬೇಕು ಅಂತ ಹೇಳಿ ಬರದಿ ಕುಷ್ಮಾಂಡವ ತರಿಸಿ ಅದರ ತಿರುಳನ್ನು ತೆಗೆದರು. ಕುಷ್ಮಾಂಡ ಅಂದರೆ ಕುಂಬಳಕಾಯಿ. ಅದರ ತುಂಬ ಕೋಟಿ ಕೋಟಿ ಬೆಲೆ ಬಾಳ್ತಕ್ಕಂಥ ಮುತ್ತು ರತ್ನ ಮಣಿ ಪುಷ್ಯರಾಗ ಎಲ್ಲ ಅವಳ ಎಲ್ಲವನ್ನು ತುಂಬಿಟ್ರು. ಯಾಕೆಂದರೆ ಯಾವುದನ್ನು ಕೊಟ್ಟರು ಗೋಪ್ಯವಾಗಿ ಕೊಡಬೇಕು, ಬಹಿರಂಗವಾಗಿ ಕೊಡಬಾರ್ದು. ಕಳ್ಳರ ಕಾಟ ಜಾಸ್ತಿ ಬಸ್ ಸ್ಟ್ಯಾಂಡಲ್ಲಿ. ಈ ಕಡೆ ಬಾ ಬಿಡ್ತಾನ ಜೋಬ್ರೆ ಕಟ್ ಮಾಡಿಬಿಡ್ತಾರೆ. ಒಂದು ಸೈಟ್ ತೆಗಬೇಕು ಅಂತಾರೆ, ಒಂದು ಬೋರ್ ಹಾಕ್ಸ್ಬೇಕು, ಒಂದು ಮನೆ ಕಟ್ಟಬೇಕು ಅಂತಾರೆ. ಎಲ್ಲ ಹಣನೂ ಒಬ್ಬರೇ ಮಾಡಿಕೊಂಡಿರೋಕ್ಕಾಗಲ್ಲ, ಮತ್ತೊಬ್ಬರ ಹತ್ರ ಕೇಳಬೇಕು. ಅಲ್ವ ಸ್ವಾಮಿ? ಏನೋ ಗುರುಪ್ರವೇಶದೊತ್ತಿಗೆ ಯಾವ್ದಾರು ಅಡ್ಜಸ್ಟ್ ಮಾಡಿ ಕೊಟ್ಬಿಡ್ತೀನಿ, ಸ್ವಲ್ಪ ದುಡ್ಡು ಕೊಡಿ ಅಂದರೆ ಬೀದಿಲಿ ಎಣಿಸ್ಕೊಟ್ಬಿಡ್ತಾರೆ ಕೊಡೋರು. ಮನೆಗೆ ಕರೆದು ಗೋಪ್ಯವಾಗಿ, ಹುಷಾರ್ ಕಣಪ್ಪ, ಬಸ್ ಹತ್ತುವಾಗ ಇಳಿಯುವಾಗ ಕಳ್ಳರ ಕಾಟ ಜಾಸ್ತಿ, ಈ ರೀತಿಯಾಗಿ ಹೇಳ್ಕೊಡ್ತಾರೆ. ಯಾವುದನ್ನು ಕೊಟ್ಟರು ಮನುಷ್ಯನ ಗೋಪ್ಯವಾಗಿ ಕೊಡಬೇಕಂತೆ. ಅದಕ್ಕೋಸ್ಕರ ಆ ಕುಷ್ಮಾಂಡವನ್ನು ಗೋಪ್ಯವಾಗಿ ಕೊಟ್ಟ ಮಹಾರಾಜ. ಇದರಿಂದ ನೀನು ಬದುಕ್ತೀಯಾ ಹೋಗೋ. ಬ್ರಾಹ್ಮಣ ಅಂದ, ಸ್ವಾಮಿ ಅಷ್ಟೆಲ್ಲ ಕೊಟ್ಟಾಗಲೇ ಬದುಕಲಿಲ್ಲ, ಇನ್ನು ಕುಂಬಳಕಾಯಿ ತಿನ್ಬಿಟ್ರೆ ನಾನು ಬದುಕ್ದಂಗೆಯ. ಏಕೆಂದ್ರೆ ತೊಳಗಿರ್ತಕ್ಕಂಥ ವಿಚಾರ ಅವನಿಗೆ ಅರಿವಿಲ್ಲ, ಹೇಳಲಿಲ್ಲ ಮಹಾರಾಜ. ಬ್ರಾಹ್ಮಣೋ ಭೋಜನ ಪ್ರಿಯ, 3 ಪಾವಕಿಗೆ ಒಬ್ಬ ಶ್ರೀಮಂತ ಬ್ರಾಹ್ಮಣನಿಗೆ ಮಾರಾಟ ಮಾಡಬೇಕ. ಎಷ್ಟಕ್ಕೆ? ಮಕ್ಕಳಿಗೆ 3 ಹೊತ್ತು ಗಂಜಿ ಆಯಿತು. ಮತ್ತೆ ಯಥಾಸ್ಥಿತಿ. ಪಾಪದ್ಬಂಧು ಶ್ರೀಹರಿ ಪಾಪ ವಿಮೋಚನೆಗಾಸರೆ. ಆಪದ್ಬಂಧು ಶ್ರೀಹರಿ ಪಾಪ ವಿಮೋಚನೆಗಾಸ. ವಿಶಾಪ ವಿಕ್ರಮನರ ಸುತ ಬಂದೇ. ವಿಶಾಪ ವಿಕ್ರಮನರ ಸುತ ಬಂದೆ. ಭಿಕ್ಷಾಂದೇವಿ ಇಂತಹ ಕಡು ಕಷ್ಟಕ್ಕೆ ಗುರಿ ಮಾಡಿದ್ದಾನಲ್ಲ ಶನಿದೇವ. ನನ್ನ ಪ್ರಜೆಗೆ ಬಂದಿರುವ ಕಷ್ಟ ಬೇರೆಯಲ್ಲ, ನನಗೆ ಬರುವ ಕಷ್ಟ ಬೇರೆಯಲ್ಲ. ಪ್ರಜೆಯೇ ದೇವರು, ಪ್ರಜೆಯೇ ಸಕಲ ರತ್ನ, ಪ್ರಜೆಯೇ ನನ್ನ ಸಕಲ ಸರ್ವಸ್ವ ಎಂಬುದಾಗಿ ತಿಳಿದಂಥ ಮಹಾರಾಜ ಆ ಬ್ರಾಹ್ಮಣನನ್ನು ಕರೆಸಿ ಅವನಿರ್ತಕ್ಕಂಥ ದಾರಿದ್ರ್ಯವನ್ನು, ಅವನಿರ್ತಕ್ಕಂಥ ದೋಷವನ್ನು, ಆ ಶನಿಕಾಟವನ್ನು ನನಗೆ ದಾರಿಯರೇ, ನನಗೆ ಕೊಡುವ ಕಷ್ಟವನ್ನು ಆ ಶನಿ ಕೊಟ್ಟರೆ ನನಗೆ ಕೊಡಲಿ, ನಿನಗೆ ಮಾತ್ರ ಅವನು ಕಾಣಿಸಬಹುದು ಅಂತ ಹೇಳಿ ಹಾಲಿನಿಂದ ತಾನು ದಾರಿಯರಿಸ್ಕೊತನಂತೆ. ಯಾರು? ವಿಕ್ರಮಾದಿತ್ಯ ಮಹಾರಾಜ. ಅಂತಹ ಮಹಾನುಭಾವ, ಅಂತಹ ಗುಣವಂತ, ಅಂತಹ ದಯಾಳು, ಧರ್ಮಾತ್ಮ, ರೂಪವಂತ ಅಂತಹ ವಿಕ್ರಮಾದಿತ್ಯ ಮಹಾರಾಜ ತಾನು ರಾಜ್ಯವನ್ನು ಪರಿಪಾಲನೆ ಮಾಡುತ್ತಾ ಇದ್ದರೆ ಕಳೆಯುತ್ತಿದೆಯಂತೆ ಕಾಲ. ಒಂದಾರೊಂದು ದಿವಸ ತುಂಬಿ ತುಳುಕಾಡುವಂತಹ ಸಭೆ. ಅಲ್ಲೂ ಹಿಂಗೆ ಶಬ್ದ. ಎಲ್ಲಿ? ಅವತ್ತು ತಪ್ಪಿದ್ದಲ್ಲ ಇದು. ಯೋಗಿಗಳು, ತಪಸ್ವಿಗಳು, ಜ್ಞಾನಿಗಳು, ಅಣ್ಣ ಬಸವಣ್ಣನವರು ಅಂತಂಥ ಕಾಲದಲ್ಲಿ ಇದನ್ನೆಲ್ಲ ತಿದ್ದಕ್ಕೆ ಬಹಳ ಪಟ್ಟರು, ಕಷ್ಟಪಟ್ಟರು. ತಿದ್ದಕ್ಕಾಯ್ತಾ? ಅವ್ರ ಕೈಲಿ ತಿದ್ದಕ್ಕಾಗಲಿಲ್ಲ. ಅದಕ್ಕೆ ಪುರಂದಾಸ್ ಹೇಳಿದ್ರು, ಲೋಕದ ಡೊಂಕ ನೀವೇಕೆ ತಿದ್ದಿರಯ್ಯ, ನೀವ್ಯಾಕಪ್ಪ ತಿದ್ದಕ್ಕೆ ಹೋಯ್ತೀರಾ? ನಿಮ್ಮ ತನವ ನಿಮ್ತನ ಸಂತೈಸ್ಕೊಬಿಡಿ. ಅದರಂತೆ ಅಲ್ಲಿ ತುಂಬಿ ತುಳುಕಾಡ್ತಕ್ಕಂಥ ಸಭೆ. ಆ ಸಭೆಯೊಳಗೆ ಈ ಬ್ರಾಹ್ಮಣರ ಗುಂಪೊಂದಿತ್ತು.
ಏಯ್ ಯಾರವನು? ಏನಲ್ಲಿ ಶಬ್ದ? ಸ್ವಾಮಿ ನವಗ್ರಹ. ಆಹಾ, ನವಗ್ರಹ. ನಾನು ಬಹುಕಾಲದಿಂದ ಕೇಳ್ತಾನೆ ಇದ್ದೀನಿ ನವಗ್ರಹ ವಿಚಾರವನ್ನು. ಆದರೆ ದಯಮಾಡಿ ಒಂದೊಂದು ಗ್ರಹದ ವಿಚಾರವನ್ನು ಒಬ್ಬೊಬ್ಬ ಬ್ರಾಹ್ಮಣ ಸವಿಸ್ತಾರವಾಗಿ ಹೇಳಬೇಕು. ಸ್ವಾಮಿ, ಗ್ರಹಗಳ ಪೂಜೆಯನ್ನು ಹೇಳಬೇಕಾಗಲಿ, ಕೇಳಬೇಕಾಗಲಿ, ಪಠಣಗೈಯಬೇಕಾಗಲಿ, ಸುಮ್ಮನೆ ಹೇಳೋಕ್ಕಾಗಲ್ಲ ಸ್ವಾಮಿ. ಇನ್ಯಾವ ರೀತಿ ಹೇಳ್ತೀಯಪ್ಪ? 9 ಬಗೆಯ ಧಾನ್ಯವನ್ನಿಟ್ಟು 9 ಬಗೆಯ ಪತ್ರೆಯನ್ನು, ಒಂದೊಂದು ಗ್ರಹಕ್ಕೆ ಒಂದೊಂದು ಪತ್ರೆ, 9 ದೀವಿಗೆಯನ್ನು ಬೆಳಗಿಸಿ 9 ಬಗೆಯ ಪುಷ್ಪದಿಂದ ಅಲಂಕಾರ ಮಾಡಿ ದೀಪ ಧೂಪ ನೈವೇದ್ಯಾದಿಗಳಿಂದ ಭಯಭಕ್ತಿಯಿಂದ ಕೇಳಬೇಕು ಸ್ವಾಮಿ. ಮಹಾರಾಜ ಅಂತ ನಾನು ನರ್ಮಲ್ಲಿ ಯಾವುದಕ್ಕೇನು ಕಡಿಮೆ ಇಲ್ಲಪ್ಪ. ಯಾರಲ್ಲಿ 4-5 ಜನ ಬಂದಂತೆ ಸ್ವಾಮಿ. ಬ್ರಾಹ್ಮಣೋತ್ತಮರು ಹೇಳ್ತಾ ಇದ್ದಾರೆ, ನವಗ್ರಹ ಪೂಜಾ ಸಾಮಗ್ರಿಗಳನ್ನು ಸಿದ್ಧ ಮಾಡಿ. ತತ್ಕ್ಷಣದಲ್ಲಿಯೇ ಎಲ್ಲ ಸಾಮಗ್ರಿಗಳ ಸಿದ್ಧತೆಯಾಗಿದೆಯಂತೆ. ಮಹಾರಾಜ ವಿಕ್ರಮ ಹೇಳಿದ, ಒಂದೊಂದು ಗ್ರಹದ ವಿಚಾರವನ್ನು ಸಾಂಗವಾಗಿ ಹೇಳಿ ನನ್ನ ಕೃತಾರ್ಥನಾಗಿ ಮಾಡಿ